ದ್ರಾವಿಡ ನಾಡು ತಮಿಳುನಾಡು ರಾಜಕೀಯ ಈಗ ಇಡೀ ದೇಶವೇ ತಿರುಗಿ ನೋಡುವಂತಹ ಐತಿಹಾಸಿಕ ದಿನಗಳನ್ನು ಸೃಷ್ಟಿಸಿದೆ. ಸಿನಿ ರಂಗದಲ್ಲಿ ತನ್ನ ಪ್ರತಿಭೆಯಿಂದ ದಳಪತಿ ಎಂಬ ಗೌರವ ದಕ್ಕಿಸಿಕೊಂಡು ಜನಮನ ಗೆದ್ದಿದ್ದ ವಿಜಯ್ ತಮಿಳುನಾಡಿನಲ್ಲಿ ಹೊಸ ಪರ್ವಕ್ಕೆ ನಾಂದಿ ಆಡಿದ್ದಾರೆ. ತಮಿಳಿಗ ವೆಟ್ರಿ ಕಳಗಂ ಎಂಬ ಪಕ್ಷ ಕಟ್ಟಿದ ದಳಪತಿ ವಿಜಯ್ 2026ರ ಎಲೆಕ್ಷನ್ನಲ್ಲಿ ಅಚ್ಚರಿ ವೋಟ್ಗಳ ಮೂಲಕ ಗೆದ್ದು ಬೀಗಿದ್ದಾರೆ. ಎಲೆಕ್ಷನ್ ರಿಸಲ್ಟ್ ದಿನ ವಿಜಯೋತ್ಸವ ಎಷ್ಟು ಸದ್ದು ಮಾಡಿತ್ತೋ ಅದಕ್ಕಿಂತ ಹೆಚ್ಚಾಗಿ ಈಗ ಸೌತ್ ಬ್ಯೂಟಿ ತ್ರಿಷಾ ಕೃಷ್ಣನ್ ರಾಜಕೀಯ ಎಂಟ್ರಿ ಬಗ್ಗೆ ಹೆಚ್ಚೆಚ್ಚು ಸದ್ದಾಗುತ್ತಿದೆ. ಗಿಲ್ಲಿ ಜೋಡಿ ಮಾಡ್ತಿರೋ ಕಮಾಲ್ ಈಗ ತಮಿಳಿಗರ ಆಸಕ್ತಿ ಹೆಚ್ಚಿಸುತ್ತಿದೆ. 100ರಲ್ಲಿ 80ರಷ್ಟು ಮಂದಿ ತ್ರಿಷಾ ರಾಜಕೀಯಕ್ಕೆ ಬರುತ್ತಾರೆ ಎಂಬ ಚರ್ಚೆಯೇ ನಡೆಸುತ್ತಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ತಮಾಷೆಯಾಗಿ ಸಂದರ್ಶನವೊಂದರಲ್ಲಿ ನಟಿ ತ್ರಿಷಾ ನಾನು ರಾಜಕೀಯಕ್ಕೆ ಬಂದರೆ ಖಂಡಿತವಾಗಿಯೂ ತಮಿಳುನಾಡಿನ ಸಿಎಂ ಆಗುತ್ತೇನೆ ಎಂದಿದ್ದರು. ಇದೇ ಸಂದರ್ಶನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ದಳಪತಿ ವಿಜಯ್ ದಾಂಪತ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದ ವಿಷಯಗಳಲ್ಲಿ ತ್ರಿಷಾ ಅವರ ಹೆಸರೇ ತಳುಕು ಹಾಕಿಕೊಂಡಿತ್ತು. ಆದರೆ ಈಗ ರಾಜಕೀಯ ರಂಗದಲ್ಲಿ ವಿಜಯ್ ಐತಿಹಾಸಿಕ ಗೆಲುವಿನ ಹಿಂದಿರೋ ಪವರ್ ಸಹ ತ್ರಿಷಾ ಎಂದು ಫ್ಯಾನ್ಸ್ ಹೇಳುತ್ತಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರೋ ದಳಪತಿ ವಿಜಯ್ ಪೆರಂಬೂರು ಹಾಗೆ ತಿರುಚಿ 2 ಕ್ಷೇತ್ರದಲ್ಲೂ ನಿಂತು ಜಯ ಸಾಧಿಸಿದ್ದಾರೆ. ಒಂದು ಕ್ಷೇತ್ರವನ್ನು ಉಳಿಸಿಕೊಂಡು ಮತ್ತೊಂದು ಕ್ಷೇತ್ರ ಬಿಟ್ಟುಕೊಡುವ ನಿಟ್ಟಿನಲ್ಲಿ ವಿಜಯ್ ರಾಜೀನಾಮೆ ನೀಡಲಿದ್ದಾರೆ. ಪೆರಂಬೂರು ಕ್ಷೇತ್ರವನ್ನು ಇಟ್ಟುಕೊಂಡು ತಿರುಚಿರಾಪಳ್ಳಿ ಕ್ಷೇತ್ರದಲ್ಲಿ ತ್ರಿಷಾ ಕೃಷ್ಣನನ್ನು ಕಣಕ್ಕೆ ಇಳಿಸುವ ಬಲವಾದ ಮಾತುಗಳು ಕೇಳಿಬರುತ್ತಿವೆ. ಇವೆಲ್ಲ ಬೆಳವಣಿಗೆಯಿಂದ ತಮಿಳುನಾಡಿನ ರಾಜಕೀಯದಲ್ಲಿ ಲಿಯೋ ಜೋಡಿ ಹಿಸ್ಟರಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಫ್ಯಾನ್ಸ್ಗೆ ನಂಬಿಕೆ ಹುಟ್ಟಿದೆ. ಈಗಾಗಲೇ ನಟಿ ತ್ರಿಷಾಗೆ ವಿಜಯ್ ಟಿವಿಕೆ ಪಕ್ಷದಿಂದ ಪಕ್ಷ ಸೇರುವ ಆಹ್ವಾನ ಬಂದಿದೆ. 14 ದಿನಗಳ ಕಾಲ ಗಡುವು ಇರುವುದರಿಂದ ಉಪಚುನಾವಣೆಯಲ್ಲಿ ತ್ರಿಷಾ ಟಿವಿಕೆ ಅಭ್ಯರ್ಥಿಯಾಗಿ ನಿಂತು ಜಯ ಸಾಧಿಸಿದರೆ ಪಕ್ಷದ ಉತ್ತರಾಧಿಕಾರಿ ಆಗುವ ಸಾಧ್ಯತೆಗಳಿವೆ. ಒಂದು ಸಂದರ್ಶನದಲ್ಲಿ ತಮಾಷೆಯಾಗಿ ಹೇಳಿದ ಮಾತನ್ನೇ ಈಗ ತ್ರಿಷಾ ಗಂಭೀರವಾಗಿ ತೆಗೆದುಕೊಂಡು ಬೈ ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ಶಾಸಕಿ ಆದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಮತ್ತೆ ಎಂಜಿಆರ್ ಜಯಲಲಿತಾ ಜೋಡಿಯನ್ನು ವಿಜಯ್ ತ್ರಿಷಾ ಮೂಲಕ ನೋಡೋ ಆಸೆಯಲ್ಲಿದ್ದಾರೆ ತಮಿಳಿಗರು. ಎಲ್ಲ ವಿಷಯದಲ್ಲೂ ದಳಪತಿ ಬೆನ್ನೆಲುಬಾಗಿ ನಿಂತಿರೋ ತ್ರಿಷಾ ಕೃಷ್ಣನ್ ರಾಜಕೀಯದಲ್ಲೂ ನಿರಂತರವಾಗಿ ಹೆಜ್ಜೆ ಇಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ.